ಏನೇನ್ ಕೇಳ್ಬೇಕು ನೀವು? ಮತ್ತೆ ಎಮ್ಮೆ ಕುರಿ ಎಮ್ಮೆ ಕುರಿ ಇದ್ರ ಲೆಕ್ಕ ಬರ್ತೀರಾ? ಏನೇನ್ ಕೇಳ್ತೀರಿ ಕೇಳ್ರಿ. ಆಮೇಲೆ ಅವ್ರದ್ದು ಅಕ್ಷರ ಅದೆಲ್ಲ ನೀಟಾಗಿ ಬರೀರಿ, ಬರ್ಕೊಂಡ್ ಬರ್ರಿ. ಅಲ್ಲಿ ಹುಡುಗ ಅಲ್ಲಿ ರೈತ ನಿಮ್ದು ನಿಮ್ಮ ದೇವ್ರ ಹೆಸರು ಏನೈತೆ? ಮನೆ ದೇವ್ರ ಹೆಸರು ಏನು ರೈತ? ಯೇಸುಪ್ರಭು. ಯೇಸುಪ್ರಭು ಇನ್ನೊಬ್ಬ ಇದ್ದಾನೋ ಇನ್ನೂ ಮದುವೆ ಮಾಡಿಲ್ಲ. ಅವ್ರ ಹೆಸರು ಏನು ರೈತ? ರಾಘವೇಂದ್ರ. ಇನ್ನೊಬ್ಬ ಹೆಸರು ರಾಘವೇಂದ್ರ ಮತ್ತೆ ಸತೀಶ್ ಕುಮಾರ್. ಮದುವೆ ಆಗೈತೆ? ಆಗೈತೆ. ರಾಘವೇಂದ್ರ ಮದುವೆ ಆಗೈತೆ. ಉಮಾ ಮಹೇಶ್ವರಿ. ಸುಧಾಕರ್. ನಾವು ಬಟ್ಟಕ್ಕೆ ಬಂದಿದ್ವಿ. ನಾನು ಬಂದಿದ್ದೀನಿ, ಮಕ್ಕಳು ಕರ್ಕೊಂಡು ಇಲ್ಲೇ ನಮ್ಮ ఆవిడ పేరు రాసుకున్నాడా దొడ్డ ತಾಯ್ತಿರ್ತಾರ ಅವ್ರು ಏನ್ ಕೆಲಸ ಮಾಡ್ತೀವಿ? ఏం పని చేస్తుంటారు? అన్నం తెచ్చావా? ఇంకేళండి నిజా ఇంకే కబురు మాట ಅರ್ಲಾಗ ಸಹಿ ಮಾಡ್ತಿವ್ರು. ಅವಾಗ ಬಂದಾಗ ಏನ್ ಮಾಡಿದ್ವಿ? ಕಳೆ ತೆಗಿಯೋದು, ಕಳೆವು ಬರ್ತಾನೆ ಇಲ್ಲ ರೀ. ಈ ಕಳೆಗೆ ನೀರ ಬರ್ತಿದ್ದಲ್ಲ, ಏನಿಲ್ರಿ ತೆಗ್ಗಿ ಮತ್ತೆ ಕಡ್ಲೆ ಹಾಕೋದು ಬರೇ ಬರಬೇಕು. ಹಚ್ಚಿ ಎಂತ 6 ರೂಪಾಯಿ ಕೊಡ್ತಿದ್ರಲ್ಲ, 5 ರೂಪಾಯಿ 6 ರೂಪಾಯಿ. ನಮ್ಮ ನಾಯಕಿ 3 ರೂಪಾಯಿ, ನಮ್ಗೆ 6 ರೂಪಾಯಿ. ಎಕಡೆ 5 ರೂಪಾಯಿ ಕೂಲಿ. 400 ಹೋದ್ರ 15 ರೂಪಾಯಿ ಕೊಟ್ಟು ನೆಲ ಕೊಡ್ತೀವಿ. ಏನಿದ್ದ ಮಾಡ್ಕೊಳ್ತೀವಿ ಮಾಡಿ ಕೂಲಾಗ ಕುರಿಕಾಯ್ದು ನಮ್ಮ ತಮ್ಮನ ಮೂವನ್ನ ತಂದು ಇಟ್ಟು ತಗೊಂತ ನನ್ನ ತನಕ ಇಲ್ಲ ರೀ. ಅವಾಗ ಬರೀ 20,000 ಬಂದೈತೆ. ನೀವು
ಯಾಕೆ ಬಂದಿದೆ ಸರ್? ಅಲ್ಲಿ ಗದ್ದೆ ಏನಿಲ್ಲ, ಇಲ್ಲಿ ಬಂದು ಮಾಡ್ತಾನ ಕೂತೀವಂತ ಸರ್. ಓಕೆ. ಮತ್ತೆ ನಿಮ್ಮ ದೇವರ ಹೆಸರು ಯಾವ್ದಂತ ಕೇಳಿ ಸರ್. ಯೇಶ್ ಪ್ರಭು ಅಂತ ಹೇಳ ಸರ್. ನಿಮಗೆ ಎಷ್ಟು ಮಕ್ಕಳು ಅಂತ ಹೇಳಿ ಸರ್. ಇಬ್ಬರು ಅಂದ್ರಿ ಸರ್. ಹೆಸರು ಏನಂತ ಕೇಳಿ ಸರ್. ರಾಘವೇಂದ್ರ ಸತೀಶ್ ಕುಮಾರ್ ಅಂದ್ರಿ ಸರ್. ಮದುವೆ ಆಗಿಲ್ಲ ಅಂತ ಕೇಳಿ ಸರ್. ಆಗೈತೆ ಅಂದ್ರಿ ಸರ್. ಇದು ಹೆಸರು ಏನಂತ ಹೇಳಿ ಸರ್. ಉಮಾ ಮಹೇಶ್ವರಿ ಅಂತ ಹೇಳ ಸರ್. ಅವ್ರು ಯಾವ ಊರಿನಿಂದ ಬಂದಾರೆ ಅಂತ ಕೇಳಿ ಸರ್. ಆಂಧ್ರ ಪೆತ್ತಾಪುರ ಅಂದ್ರಿ ಸರ್. ನೀವು ಎಷ್ಟು ವರ್ಷ ಬಂದ್ರಿ ಸರ್. ನಿಮ್ಮ ಹೆಸರು ಏನಂತ ಕೇಳಿ ಸರ್. ಸುಜಾತ ಅಂತ ಕೇಳಿ ಸರ್. ಮತ್ತೆ ರಂಗಮ್ಮಜ್ಜಿಗೆ ಇನ್ನಿಬ್ರು ಹೆಣ್ಮಕ್ಳು ಇದಾರ, ಅವ್ರು ಎಲ್ಲಿದಾರ? ನಮ್ಮ ಅಜ್ಜಿ ಇಲ್ಲೇ ಅದಾಳ, ರಂಗಮ್ಮ ಅಲ್ಲಿ ಅದಾಳ. ಇವ್ರು ಗೊತ್ತೈತಿ. ಆಯ್ತು ಸತ್ತೋಗಿದ್ರು. ಇವ್ರು ಅಲ್ಲೇ ಸಣ್ಣರಿದ್ರು. ಕೃಷ್ಣ ತೀರ್ಕೊಂಡಾಗ ಇವ್ರು ಯಾರು ಸಣ್ಣರಿದ್ರು. ಒಬ್ಬೊಬ್ರು ಹುಟ್ಟಿರ್ಲಿಲ್ಲಮ್ಮ ಇನ್ನವರು. ನಮ್ಮ ನಾವು ಬಟ್ಟಕ್ಕೆ ಬಂದ್ವಿ. ಒಟ್ಟಿಗೆ ಇಲ್ಲ, ಅಲ್ಲೇ ಇಲ್ಲ. ಚೆನ್ನಾಗಿ ಒಟ್ಟಿಗೆ ಏನಿತ್ತಿಲ್ಲಪ್ಪ ಅವಾಗ. ಮಕ್ಕಳು ಮರಿ ಕಡೆ ಬಂದ್ಬಿಟ್ವಿ. ಒಟ್ಟಿಗೆ ಅನ್ನಿತ್ತಿಲ್ಲಮ್ಮ. ಬಂದಿವಿ, ಮಕ್ಕಳು ಕರ್ತೀನಿ, ಮಕ್ಕಳು ಕರ್ತೀನಿ. ಇಲ್ಲಿತ್ತು ಆಚೆ ಅವಾಗ? ಇಲ್ಲಿತ್ತು ಅವಾಗ? ಇಲ್ಲೇ ನಮ್ಮ ಬಂದಿರಲ್ಲ, ಇದೇ ಊರಾಗ ಹೋಗಿದ್ದಮ್ಮ. ಗದ್ವಾಲಲ್ಲೇ ಹಂಗೆ ಆಮೇಲೆ ಆ ಊರಿಗೆ ದೊಡ್ಡ ಗದ್ವಾಲೆಲ್ಲ ಆಯ್ತು. 5 ಮಂದಿ. ಅವ್ರ ఒకటి చెప్పు. నువ్వు తెలుగులా ఒకటి ఏం పేరు? బాబాయ్లా కానీ అడుగు. లేదు తెలుగులోనే మానమంటాడు. 5 మంది. గొర్రెనే పట్టుకుంది. సత్యమ్మా మన రాసుకున్నది. వాళ్ళు రాస్తారు, నువ్వు ఒకటి అడుగు. చెప్పండి. ಒಬ್ಬ ಇರ್ತಾನ ಅವ್ರು ಹೆಣ್ಮಕ್ಳು. ಶಾಂತಮ್ಮ ಶಾಂತಮ್ಮ ಅಂತ ಬರ್ತದೆ. ಹೆಣ್ಣು ಶಾಂತಮ್ಮ ಅಂತ. ಇನ್ನೊಬ್ರು ಡೌಲಮ್ಮ. ಇವ್ರಿಗೆ ಎಷ್ಟು ಜನ ಮಕ್ಕಳು? ಇನ್ನೊಬ್ಬರ ಹೆಸರೇನು? ಇನ್ನೊಬ್ಬಳಿಗೆ ಸಿದ್ದರಾಮೇಶ್ವರ ಹೆಂಡತಿನ ಹೆಸರೇನು? ಬಿಮಲಮ್ಮ. ದಣರ ಮನೆಗೆ ಹೋಗ್ಬರ್ರಿ. ದಣರ ಮನೆಗೆ
ನಿಮ್ಮ ತಂಗಿ ಅದೇನ್ರಿ ಹೆಸರು ಏನ್ರಿ ತಮ್ಮ ಅದೇನ್ರಿ ಹೆಸರು ಏನ್ರಿ ನಿಮ್ಮ ತಮ್ಮ ಅದೇನ್ರಿ ನಿಮ್ಮ ತಮ್ಮನ ಹೆಸರು ಏನ್ರಿ ನಿಮ್ಮ ತಂಗಿ ಅದೇನ್ರಿ ನೀನು ಎಷ್ಟು ಮಂದಿ ಅನ್ಕೊಂಡ್ಬಂದು ಒಬ್ಬರು ಬುಜ್ಜಾಂಟ ಅವರು ಇನ್ನೊಬ್ರು ರಂಗಮ್ಮ ಅವರಿಬ್ರೇನ ಅವರು ಏನೇನು ಮಾಹಿತಿ ಕೊಟ್ಟರು ಇದು ಬುಜ್ಜಾಂಟ ಅವರು ನೀವು ಯಾವ ಊರಿನಿಂದ ಬಂದಿರಂದ್ರೆ ನಾವು ಆಂಧ್ರದಿಂದ ಬಂದೀವಿ ಅಂದರು ಇಲ್ಲಿಗೆ ಯಾಕೆ ಬಂದಿರಂದ್ರೆ ನಮಗೆ ಗದ್ದೆ ಬಂದು ಏನಿಲ್ಲ ಅದಕ್ಕೆ ಇದು ಬಂದೀವಿ ಅಂದರು ನಿಮ್ಮ ದೇವರು ಯಾರಂತ ಕೇಳಿದ್ವಿ ಯೇಸು ಪ್ರಭು ಆಗಿತ್ತು ನಿಮಗೆ ಎಷ್ಟು ಮಕ್ಕಳು ಅಂತ ಹೇಳಿದ್ವಿ ಇಬ್ಬರು ಅಂದಿದ್ರು ಯಾರ್ಯಾರಂದ್ರೆ ರಾಘವೇಂದ್ರ ಸತೀಶ್ ಕುಮಾರ್ ಅಂತ ಹೇಳಿದ್ರು ಇದು ಅವ್ರಿಗೆ ಮದುವೆ ಆಗೈತೆ ಅಂತ ಕೇಳಿದ್ನ ಆಗೈತೆ ಅಂದರು ಹೆಸರೇನಂದೆ ನಿಮ್ಮ ಮಹೇಶ್ವರಿ ಅಂದರು ಇನ್ನೊಬ್ರಿಗೆ ಆಗಿಲ್ಲ ಅಂದರೆ ಆಗಿಲ್ಲ ಅಂದರು ಅವರಿಗೆ ಯಾವ ಸೈಡ್ ಕೊಡ್ತಾರಂದ್ರೆ ಆಂಧ್ರ ಪೆಟ್ಟಾಪುರ ಅಂದಿದ್ರು ಇದು ಎಷ್ಟು ವರ್ಷದಿಂದ ಇಲ್ಲಿ ಬಂದಿರಂದ್ರೆ 30 ವರ್ಷ ಆಯ್ತು ಅಂದರು ಗದ್ದೆ ಏನಿಲ್ಲ ಅಂದಿದ್ರು ಅಂಗಡಿ ಐತೆ ಅಂದಿದ್ರು ಒಂದು ಅದಕ್ಕೆ ಎಷ್ಟು ದಿನ ಒಂದು ದಿನಕ್ಕೆ ಎಷ್ಟು ದುಡ್ಡು ಬರ್ತಾವ ಅಂದಿದ್ರು ಅಂದಿದ್ವಿ ಒಂದು ದಿನಕ್ಕೆ 300 ಬರ್ತಾವ ಅಂದಿದ್ರು ಹಾಗಾದರೆ ಒಂದು ತಿಂಗಳಿಗೆ ಎಷ್ಟು ಬರ್ತಾವ ಅಂತ ಹೇಳಿದ್ವಿ 6,000 ಬರ್ತಾವ ಅಂದಿದ್ರು ನಿಮ್ಮ ಹೆಂಡತಿ ಹೆಸರು ಏನಂತ ಹೇಳಿದ್ವಿ ಸುಜಾತ ಅಂದಿದ್ರು ನಿಮ್ಮ ಅಂಗಡಿಯಲ್ಲಿ ಏನೇನು ಮಾಡ್ತಾರೆ ಅಂದಿದ್ದೀವಿ ಲಾಲಿಪಾಪು ಬಿಸ್ಕೆಟು ಮಸಾಲ ಪೆನ್ಸಿಲು ಪೆನ್ನು ಬ್ಲೂ ಎಲ್ಲ ಮಾಡ್ತೀವಿ ಅಂದಿದ್ರು ಅವರು ಅಕ್ಕಿ ಏನನ್ನು ಕೊಡಲಿ ಅಂತ ಹೇಳಿದ್ವಿ ಅಕ್ಕಿ ಕೊಟ್ಟಿದ್ರು ಹೋದ್ವಿ ಮತ್ತು ರಂಗಮ್ಮವ್ರ ಮನೆಗೆ ಹೋದ್ವಿ ಇಲ್ಲಿ ನಾವು ಫಸ್ಟ್ ಬಾಗಪ್ಪನವ್ರ ಮನೆಗೆ ಹೋಗಿದ್ದೆ ಅವ್ರ ದೇವ್ರ ಹೆಸರು ಸೋಮನಾಥ ನಾಲ್ಕರ್ ಹನುಮಂತ ಗಜಲಕ್ಷ್ಮೀ ದೇವಿ ಅವರು ಹುಟ್ಟಿದ ಊರು ಮೈಲಾಪುರ ಅಂತ ಅವರ ಅಡ್ಡ ಹೆಸರು ಚಂಚಕನ್ ಅಂತ ಅವರು ಮೈಲಾಪುರ ಬಿಟ್ಟು ಲಕ್ಷ್ಮೀ ಕ್ಯಾಂಪ್ ಬಂದರು ಅವ್ರ ಮಗಳು ಒಬ್ಬರೇ ಅಂತ ಅವ್ರ ಹೆಸರು ದುರ್ಗಮ್ಮ ಅಂತ ಅವ್ರ ಗಂಡನ ಹೆಸರು ಎನ್ಕೋಬ ಅಂತ ಬಾಗಪ್ಪ ಅಂತ ಪೂಜಾರಮ್ಮ ಅಂತ ಅವ್ರ ಅಪ್ಪ ಅವ್ರ ಅಮ್ಮನ ಹೆಸರು ದುರ್ಗಮ್ಮನಿಗೆ 4 ಮಕ್ಕಳು ಅಂತ ಅವ್ರು ಯಾರು ಅಂದರೆ ಲಕ್ಷ್ಮೀ ಶೋಭಾ ಪೂಜಾ ಆಕಾಶ ಅಂತ ಇನ್ನೊಬ್ಬರು ಹೇಳ್ತೀನಿ ನೋಡು ಇಲ್ಲಿ ರಂಗಮ್ಮ ಅಜ್ಜಿ ಇದ್ದಾರಲ್ಲ ಅವ್ರದ್ದು ಇದು ಅವ್ರ ಮನೆ ಹೆಸರು ಪಾಂಡಸ್ವಾಮಿ ಅಂತ ಅವ್ರ ಹೆಸರು ರಂಗಮ್ಮ ಅಜ್ಜಿ ಜನಿಸಿದ ಮಕ್ಕಳು ಸತ್ಯಮ್ಮ ಮಣಿಯಮ್ಮ ವೆಂಕಟೇಶ ಇನ್ನು ಕೃಷ್ಣ ಅಂತ ಅಷ್ಟೇ ಹೇಳಿದ್ರು ಮಣಿಯಮ್ಮಗೆ ನಿಖಿತ ದೀಪಿಕಾ ಅಂತ ಮತ್ತು ಇದು ರವಿ ಸೀನು ದುರ್ಗಪ್ಪ ಅವ್ರ ಮೊಮ್ಮಕ್ಕಳು ಅಂತ ದುರ್ಗಪ್ಪಗೆ ಹೆಂಡತಿ ಮಹೇಶ್ವರಿ ಅಂತ ಅವರು ಹೆಂಡತಿ ಬಂದ ಊರು ಜಾಲರ್ ಕ್ಯಾಂಪ್ ಅಂತ ಅವ್ರ ಮಗಳು ವೈಷ್ಣವಿ ಅಂತ ಇನ್ನೊಬ್ಬದಕ್ಕೆ ಹೆಸರಿಟ್ಟಿಲ್ಲ ಅಂತ ಇವಾಗ ಇವ್ರದ್ದು ಹೇಳ್ತೀವಿ ಹನುಮಮ್ಮ ಅಜ್ಜಿದು ಹೇಳ್ತೀವಿ ಅವರು ಅವ್ರ ಹೆಸರು ಹನುಮಮ್ಮ ಅಜ್ಜಿ ಅವ್ರ ಗಂಡನ ಹೆಸರು ಸೌರಪ್ಪ ಅವ್ರ ಮನೆ ಹೆಸರು ಪಾಂಡುರಂಗ ಅವ್ರು ಜನಿಸಿದವರು ರಾಲಪಟ್ಟ ಹನುಮಮ್ಮ ಜನಿಸಿದ ಮಕ್ಕಳು ಶಾಂತಮ್ಮ ದೌಲಮ್ಮ ಕೋವಲಂಗಿ ಸಿದ್ದರಮೇಶ ಶಾಂತಮ್ಮ ಗಂಡನ ಹೆಸರು ತಿಮ್ಮಪ್ಪ ಅವರಿಗೆ ಹುಟ್ಟಿದ ಮಕ್ಕಳು ಜಯಮ್ಮ ಉಮಾಶ್ರೀ ಗಣೇಶ ರಾಮು ದೌಲಮ್ಮನ ಗಂಡ ಹೆಸರು ರಾಜು ಅವರಿಗೆ ಹುಟ್ಟಿದ ಮಕ್ಕಳು ಅಂಜಿ ಪ್ರಕಾಶ ಕೋಮಲಂಗಿ ಗಂಡನ ಹೆಸರು ವೆಂಕಟೇಶ ಅವರಿಗೆ ಜನಿಸಿದ ಮಕ್ಕಳು ಮಹೇಶ ಶಂಕರ ಜಮುನ ಸಿದ್ದರಾಮ ಹೆಂಡತಿಯ ಹೆಸರು ತಿಮ್ಮಲಮ್ಮ ಅವರಿಗೆ ಜನಿಸಿದ ಮಕ್ಕಳು ರಂಜಿತಾ ಶಿವ ದೇವಿಕಾ ಅವರಿಗೆ 3 ಎಕರೆ ಹೊಲ ಇತ್ತಂತೆ ಹನುಮಮ್ಮನ ಮೊಮ್ಮಕ್ಕಳು ರಂಜಿತಾ ಶಿವ ದೇವಿಕಾ ಮಹೇಶ ಶಂಕರ ಜಮುನ ಪ್ರಕಾಶ 3 ವಂಶವೃಕ್ಷ ಬರ್ಕೊಂಡ್ಬಂದಿದ್ದೀವಿ ನೀವೆಷ್ಟು ಬರ್ಕೊಂಡ್ಬಂದಿದ್ದೀರಿ 3 ಹೇಳ್ರಿ ಯಾರು ಫಸ್ಟ್ನೇದು ರಾಮ್ ಬಾಬು ಅವ್ರು ಹುಟ್ಟಿದ್ದು ಲಕ್ಷ್ಮೀ ಕ್ಯಾಮ್ನರ್ ಅಂತ ಅವ್ರ ಮನೆ ದೇವರ ಹೆಸರು ವೆಂಕಟೇಶ್ ಅಂತ ಅವ್ರ ಹೆಸರು ಕೇಳಿದ್ವಿ ರಾಮ್ ಬಾಬು ಅವ್ರ ವೈಫ್ ಹೆಸರು
ಸೂರ್ಯಕಾಂತಿ ಫಸ್ಟ್ ಅವ್ರು ಫಸ್ಟ್ ಇದ್ದು ಆಂಧ್ರ ಪ್ರದೇಶ ಆಮ್ಯಾಕ ಅವ್ರ ಮಕ್ಕಳು ಮತ್ತೆ ಈಗ ಅವ್ರ ಅಪ್ಪಾಜಿ ಬಿಟ್ಟು ಬಂದಿಲ್ಲದಲ್ಲ ಮತ್ತೆ ಅವ್ರು ನನಗೆ ನೋಡ್ತಾರೆ ಅವ್ರ ಅಪ್ಪ ಅಮ್ಮ ಸ್ವಲ್ಪ ಅದನ್ನ ಕೇಳ್ಬೇಕು ಅವ್ರಿಗೆ ಪೂಜೆ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ಮ ಅಪ್ಪಾಜಿ ಅವರಿಗೆ ಅಣ್ಣ ತಮ್ಮ 4 ಮಂದಿ ಇದ್ರೆ ಒಬ್ರು ಬರ್ಬೋದಲ್ಲ ಯಾಕಂದ್ರೆ ಇನ್ನು ಉಳಿದಿದ್ರೆ 3 ಜನ ನೋಡ್ಕೊಂತಾರೆ ಅದು ನೀವು ಆಲೋಚನೆ ಮಾಡೋ ರೀತಿ ಇದು ಹೌದಲ್ಲ ಅಕ್ಕಿ ಜೋಳ ಮಟ್ರ ಮತ್ತೆ ಅವ್ರು ಮತ್ತೆ ಅವ್ರು ಏನ್ ಸಿಗೋಲ್ಲಪ್ಪ ಮತ್ತೆ ಬೇರೆ ನಮ್ಗೆ ಹೇಳಿದ್ರೆ ನಾವು ಬರ್ತಿದ್ದಲ್ಲಪ್ಪ ನಮ್ಗೆ ಇಷ್ಟ ಬಂದ ಅಕ್ಕಿ ಸಿಗೋಣ ನೀವು ಅಷ್ಟು ಊಟ ತಂದಿರಲ್ಲ ನಮ್ಮನ್ನ ಕರೆದಿದ್ರೆ ನಾವು ನಿಮ್ಮ ಜೊತೆಗೆ ಬರ್ತಿದ್ದಿಲ್ಲ ಹುಡುಗಿ ಇವ್ರಿಗೆ ಬಂದಿದ್ವಿ ಎಲ್ಲಿ ಸಿಗಲ್ಲ ಮತ್ತೆ ಇಷ್ಟೇ ಸಿಗಲ್ಲ ಮತ್ತೆ ನಾವು ದಿಸ್ಕೊಂಡ್ ಬರ್ಬೇಕಿಲ್ಲ ನೀನು ಹುಡ್ಕಂತ ನಾವು ನಿಮ್ಗೋಸ್ಕರ ನಾವು ಕಾಯ್ಕೊಂತಿದ್ವಿಲ್ಲ ಒಂದು ಅಕ್ಕಿ ಸಿಕ್ಕವಲ್ಲ ಅಕ್ಕಿ ಕೊಟ್ರ ಸಿಕ್ಕಿಲ್ಲ ಯಾರೋ ಒಬ್ರು ಮನೆ ಕೊಟ್ರು ಅಡಿಗೆ ಮಾಡಕ್ ಬರ್ತೈತೆ ನಿನಗೆ ಇಷ್ಟು ಬಂದ ನಂಗೆ ಇಷ್ಟು ಬಂದ ಅಂತ ಎಷ್ಟು ಜಿಗ್ಗತ್ತಾವ ನಂದು 20 ರೂಪಾಯಿ ಬಂದೈತೆ ನೋಡಪ್ಪ ಆಯ್ತು ಬಿಡು ಅದ 20 ರೂಪಾಯಿ ಭತ್ತ ಜೋಳ ಎಣ್ಣೆ ಎಣ್ಣೆ ಏನೇನು ಇಲ್ಲ ಅಂದ್ರೆ ಉಪ್ಪು ಖಾರ ತಗೊಂಡ್ ಬರ್ತೈತಿ ಚಲೋ ಮಾಡ್ರಿ ಬರಲ್ಲ ಮತ್ತೆ ಮತ್ತೆ ಅಡಿಗೆ ಮಾಡಬೇಕು ಅಂತ ಒಂದು ತಿಂಗಳು ತಗೋಬರ್ರಿ ಇಲ್ಲಿ ಪಟ ಪಟ ಕಟ್ಟೆ ಬರಪ್ಪ